ನಮಸ್ಕಾರ ಸ್ನೇಹಿತರೆ, ಇಂದು ವಿಶೇಷವಾದಂತಹ ಮಾಘ ಹುಣ್ಣಿಮೆ. ಈ ಮಾಘ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ 5 ರಾಶಿಯವರಿಗೆ ಸೋಲೆ ಇಲ್ಲ, ದುಡ್ಡಿನ ಕೊರತೆಯಾಗೋದಿಲ್ಲ. ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಹಣವೋ ಹಣ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಈ ಒಂದು ಮಾಘ ಹುಣ್ಣಿಮೆ ಮುಗಿದ ಮುಂದಿನ ದಿನಗಳು ಅದೃಷ್ಟವನ್ನ ತರತಕ್ಕಂತ ದಿನಗಳು ಅಂತ ಹೇಳಬಹುದು. ಈ ಒಂದು ಮಾಘ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ರಾಶಿಯವರಿಗೆ ಅತ್ಯಧಿಕ ಲಾಭ ಬರುತ್ತೆ ಅಂತ ಹೇಳಬಹುದು. ದುಡ್ಡಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ, ಹಣದ ಕೊರತೆ ಇವರನ್ನ ಬಾಧಿಸೋದಿಲ್ಲ. ಇವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ. ಇವರ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಈ ಮೂಲಕ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಧನ ಸಂಗ್ರಹ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ಇದು ಉತ್ತಮ ಸಮಯವಾಗಿದ್ದು, ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನ ನೀವು ಪಡೆದುಕೊಳ್ತೀರಾ. ಉತ್ತಮ ಅದೃಷ್ಟ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತದೆ. ನಿಮ್ಮ ದೃಢನಿಷ್ಠೆ ಮತ್ತು ದುಡಿತಕ್ಕೆ ಉತ್ತಮ ಫಲ ಇನ್ಮುಂದೆ ಸಿಗ್ತಾ ಹೋಗುತ್ತೆ. ಇನ್ನು ನಿಮ್ಗೆ ನೆಚ್ಚಿನ ಸಾಧನೆಗಳ ಬಗ್ಗೆ ಅದೃಷ್ಟ ಸಿಗುವ ಸಾಧ್ಯತೆ ಇದ್ದು, ಹೊಸ ರೀತಿಯ ನಿರ್ಧಾರಗಳು, ಹಣಕಾಸು ವ್ಯವಹಾರ ಮತ್ತು ವ್ಯಾವಹಾರಿಕ ಬೆಳವಣಿಗೆಯಲ್ಲೂ ಕೂಡ ಲಾಭವನ್ನ ಪಡೆದುಕೊಳ್ತೀರಾ. ಈ ಸಮಯವು ನಿಮಗೆ ಲಾಭದಾಯಕವಾಗಿರ್ತದೆ. ಪ್ರಸ್ತುತ ಯೋಜನೆಗಳು ಮತ್ತು ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶಗಳ ನಿರೀಕ್ಷೆಯನ್ನು ನೀವು ಇಟ್ಕೊಳ್ಬಹುದು. ನಿಮ್ಮ ದುಡಿಯುವ ಶಕ್ತಿಗೆ ಹೊಸ ಅವಕಾಶಗಳು ಹಾಗೂ ಯಶಸ್ಸು ಬರುತ್ತೆ. ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆಯನ್ನ ಕಾಣ್ತೀರಾ. ಹಣಕಾಸು ಮತ್ತೆ ವೈಯಕ್ತಿಕ ಜೀವನದಲ್ಲಿ ಅನೇಕ ಉತ್ತಮ ಅವಕಾಶಗಳು, ವೃತ್ತಿಯಲ್ಲಿ ಪ್ರಗತಿ ಎಲ್ಲವೂ ಕೂಡ ಸಿಗುತ್ತೆ. ಸಂಪತ್ತು ಮತ್ತು ಅದೃಷ್ಟದ ಪ್ರಬಲವಾಗುವ ಸಾಧ್ಯತೆ ಇರೋದ್ರಿಂದ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟ ನಿಮ್ಮನ್ನ ಬೆಂಬಲಿಸುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಇನ್ಮುಂದೆ ಇರ್ತಕ್ಕಂಥ ಎಲ್ಲಾ ರೀತಿಯ ಸವಾಲುಗಳು, ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಹೊಸ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅಂತಂದ್ರೆ ಈ ಸಂದರ್ಭದಲ್ಲಿ ನೀವು ಶುರು ಮಾಡಬಹುದು. ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಗೆ ಸೋಲು ಅನ್ನೋದು ಇರೋದಿಲ್ಲ, ಸಾಕಷ್ಟು ಲಾಭವನ್ನ ನೀವು ಪಡ್ಕೊಳ್ತೀರಾ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಉತ್ತಮ ಆದಾಯವಿರೋದ್ರ ಜೊತೆಗೆ ಒಂದು ರೀತಿಯ ಆದಾಯದ ಮಹಾ ಮಳೆಯೇ ಹರಿಯುತ್ತೆ, ದುಡ್ಡಿನ ಮಹಾ ಮಳೆಯೇ ಸುರಿಯುತ್ತೆ. ಕಷ್ಟಗಳಿಂದ ಮುಕ್ತಿ ಸಿಕ್ಕಿ ಸಕಲ ಐಶ್ವರ್ಯವನ್ನ ಪಡೆದುಕೊಳ್ತೀರಾ. ಎಲ್ಲಾ ದಿಕ್ಕುಗಳಿಂದಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಸಂಪತ್ತು ಅನ್ನೋದು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಜೊತೆಗೆ ನಿಮ್ಮ ಒಂದು ಸಂಬಂಧದಲ್ಲಿ, ಪ್ರೀತಿಯ ಜೀವನ ಇರಬಹುದು ಅಥವಾ ವೈವಾಹಿಕ ಜೀವನ ಇರಬಹುದು, ಸಂಬಂಧಗಳಲ್ಲಿ ನೀವು ಆಹ್ಲಾದಕರ ದಿನಗಳನ್ನ ಕಳಿತೀರಾ. ವೃತ್ತಿ ಜೀವನಕ್ಕಾಗಿ ನೀವು ಮಾಡ್ತಿರ್ತಕ್ಕಂಥ ಕಠಿಣ ಪರಿಶ್ರಮದ ಫಲವನ್ನ ಇನ್ಮುಂದೆ ಪಡ್ಕೊಳ್ತೀರಾ. ಸರ್ವತೋಮುಖ ಪ್ರಯೋಜನಗಳನ್ನ ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ. ಜೊತೆಗೆ ಸಂಗಾತಿಯ ಸಹಾಯದಿಂದ ದೊಡ್ಡ ಪ್ರಮಾಣದ ಹಣವನ್ನ ಗಳಿಸ್ಕೊಳ್ತೀರಾ. ಕೆಲವು ದೊಡ್ಡ ಯಶಸ್ಸನ್ನ ಕೂಡ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ. ಇನ್ನು ಅನೇಕ ಉತ್ತಮ ಬದಲಾವಣೆಗಳನ್ನ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಕಾಣಬಹುದು. ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗೋದ್ರ ಜೊತೆಗೆ ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣಗೊಳ್ಳುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಮೀನ ರಾಶಿ, ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.